ನಮಸ್ಕಾರ, ನಾನು ಕಿರಣ್. ಶ್ರೀ ಅನ್ನಪೂರ್ಣ ಮೆಸ್ ಸ್ವಾಗತ. ಇವತ್ತು ನಾನು ಬಂದಿರೋದು ನಂದಿ ಬೆಟ್ಟದ ತೊಪ್ಪಲಲ್ಲಿರುವಂಥ ಭೋಗಿ ನಂದೀಶ್ವರ ದೇವಾಲಯಕ್ಕೆ. ಇದು 2ನೇ ವರ್ಷ ನಾನು ಬರ್ತಿರೋದು ಇಲ್ಲಿಗೆ. ಇಲ್ಲಿ 25 ವರ್ಷಗಳಿಂದ ಇಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಆಯೋಜಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮುಂದಿನ ಮಾಹಿತಿ ಮಂಜು ಅವ್ರು ಹೇಳ್ತಾರೆ. ಸೊ ಮಂಜು ಸರ್, ಕಂಟಿನ್ಯೂ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಎಲ್ಲರಿಗೂ ಶುಭಾಶಯ. ಆಷಾಢ ಮಾಸದ ಕಡೆಯ ಸೋಮವಾರ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ಜನ ಭಕ್ತಾದಿಗಳು ನಂದಿಗಿರಿ ಪ್ರದಕ್ಷಿಣಕ್ಕೆ ಬಂದಿದ್ದೀರಾ. ಈ ಒಂದು ಕಾರ್ಯಕ್ರಮನ ನಂದಿಗಿರಿ ಪ್ರದಕ್ಷಿಣಾ ಸೇವಾ ಟ್ರಸ್ಟ್ ದೊಡ್ಡಬಳ್ಳಾಪುರ ಇವರು ಸುಮಾರು 85 ವರ್ಷಗಳಿಂದ ನಡ್ಸ್ಕೊಂಡು ಬಂದಿದ್ದಾರೆ. ವರ್ಷದಲ್ಲಿ ಒಂದು ದಿನ ಆಷಾಢ ಮಾಸದ ಕಡೆಯ ಸೋಮವಾರ ಸುಮಾರು 1000 ಜನ ಇಲ್ಲಿ ಸೇರಿ ದೇವರ ಒಂದು ದರ್ಶನ ಮಾಡಿ ನಂದಿ ಗ್ರಾಮವನ್ನೇ ಒಂದು ಪ್ರದಕ್ಷಿಣೆ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಮುಂದಿನ ಒಂದು ದಿನಗಳಲ್ಲಿ ಇದು ಮತ್ತೆ ಪ್ರಚಾರ ಆಗಬೇಕು. ಇನ್ನು ಸುಮಾರು ಜನಕ್ಕೆ ಬೆಂಗಳೂರು ನಗರ ಆಗಿರ್ಬೋದು, ಅಕ್ಕಪಕ್ಕದ ನಗರಗಳಲ್ಲಿ ಇನ್ನೂ ಪ್ರಚಾರ ಆಗಬೇಕಾಗಿದೆ. ಸುಮಾರು ಜನಗಳಿಗೆ ಈ ಮಾಹಿತಿ ತಲುಪುವಂತಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಗಿರಿಪ್ರದಕ್ಷಿಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗುತ್ತೆ. ಆ ತಂಡದ ವತಿಯಿಂದ ಎಲ್ಲರೂ ಗಿರಿಪ್ರದಕ್ಷಿಣೆ ಶುರು ಮಾಡ್ತಾರೆ. ತಾವು ಇವಾಗ ನೋಡ್ಬೋದು, ಹಿಂದೆ ಮುಂದೆ ಜನ ಎಲ್ಲ ಸುಮಾರು ಜನ ಈಗಾಗಲೇ ಭಾಗವಹಿಸ್ತಾ ಇದ್ದಾರೆ. 85ನೇ ವರ್ಷದ ಗಿರಿ ಪ್ರದಕ್ಷಿಣ ಯಶಸ್ವಿ ಆಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಬನ್ನಿ, ಇನ್ನು ಮುಂದೆ ಹೋಗ್ತಾ ನಂದಿ ಬೆಟ್ಟದ ತೊಪ್ಪಲಲ್ಲಿರುವಂಥ ಭೋಗನಂದೀಶ್ವರ ದೇವಾಲಯದ ಬಗ್ಗೆ ಮಾತಾಡೋಣ. ಮೂವ್ ಮಾಡಿ ಭೋಗನಂದೀಶ್ವರ ಮೇನ್ ಟೆಂಪಲ್.
ಭೋಗನಂದೀಶ್ವರ ದೇವಾಲಯದ ಇತಿಹಾಸಕ್ಕೆ ಬಂದರೆ, ನಂದಿ ಬೆಟ್ಟದ ತೊಪ್ಪಲಿನಲ್ಲಿರುವ ಭೋಗನಂದೀಶ್ವರ ದೇವಾಲಯವು ಶಿವನಿಗೆ ಅರ್ಪಿತವಾದ ಐತಿಹಾಸಿಕ ದೇವಾಲಯವಾಗಿದೆ. ಇದರ ಮೂಲವು 9ನೇ ಶತಮಾನದ ಆರಂಭದಿಂದಲೂ ಇದೆ. ಇದನ್ನು ಕರ್ನಾಟಕದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ದೇವಾಲಯವನ್ನು ನೊಳಂಬರು, ಗಂಗರು, ಚೋಳರು, ಹೊಯ್ಸಳರು ಹಾಗೂ ವಿಜಯನಗರ ರಾಜವಂಶಗಳು ಜೀರ್ಣೋದ್ಧಾರ ಮಾಡಿದ್ದಾರೆ. ದೇವಾಲಯಕ್ಕೆ ಸಂಬಂಧಿಸಿದ ಅತ್ಯಂತ ಹಳೆಯ ಶಾಸನಗಳು 9ನೇ ಶತಮಾನಕ್ಕಿಂತ ಮುಂಚೆಯದಾಗಿದ್ದು, ನೊಳಂಬಾಡಿ ರಾಜ ಮತ್ತು ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಗೋವಿಂದರ ಕಾಲಕ್ಕೆ ಸೇರಿದವು. ಹಾಗೆ ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಸಮೀಕ್ಷೆಯು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಗುರುತಿಸಿದೆ. ಪ್ರದಕ್ಷಿಣೆಗೆ ಬಂದಿರುವ ಭಕ್ತಾದಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್, ಇವತ್ತು ನಡೀತಿರೋಂಥ ಕಾರ್ಯಕ್ರಮದ ಬಗ್ಗೆ. ಸರ್, ಇದು 85ನೇ ವರ್ಷದ ಒಂದು ಕಾರ್ಯಕ್ರಮ. ಇದು ನಂದಿ ಗಿರಿ ಪ್ರದಕ್ಷಿಣೆಯಿಂದ ಹಿಂದೆ ಅದ್ದೆಕೊಪ್ಪ ಸುಬ್ರಾಯಪ್ಪನವರು ಅನ್ನೋರು ಈ ಕಾರ್ಯಕ್ರಮ ಶುರು ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ ಆಷಾಢ ಮಾಸದಲ್ಲಿ ಕೊನೆ ವಾರ ಅಂತ ಹೇಳ್ಬಿಟ್ಟು, ಆಷಾಢ ಮಾಸದಲ್ಲಿ ನಮ್ಮ ಕೆಲಸಗಳೆಲ್ಲ ಸ್ಥಗಿತ ಆಗೋಗುತ್ತೆ, ಅವಾಗ ಗಿರಾಕಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಸರಿ, ಅದನ್ನ ಆವತ್ತಿನ ದಿವಸ ಆ ಒಂದು ದಿವಸಗಳಲ್ಲಿ ಒಂದಿನ ಯಾವತ್ತನ ಹೋಗಿ ನಂದಿ ಪ್ರದಕ್ಷಿಣೆ ಮಾಡೋಣ ಅಂತ ಹೇಳ್ಬಿಟ್ಟು, ನಂದಿ ಬೆಟ್ಟನ ಗಿರಿ ಪ್ರದಕ್ಷಿಣೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದರು. ಅವರೆಲ್ಲ ಸುಮಾರು ಗಾಡಿ ಕಟ್ಕೊಂಡು ಬಂದು ಹೋಗೋವಂಥ ಜನ ಅವರು. ಆವಾಗೆ ಸೌಕರ್ಯ ಬಸ್ಸುಗಳು ಅವೆಲ್ಲ ಏನು ಕಡಿಮೆ ಆವಾಗ ಆ ಒಂದು ಕಾರ್ಯಕ್ರಮನ ಅವರು ನಡೆಸ್ಕೊಂಡು ಬರ್ತಾಯಿದ್ರು. ಸರಿ, ತದನಂತರ ಹೇಗೆ ಬಂದು ಬದಲಾವಣೆಗಳಾಗಿ ಅವರೆಲ್ಲ ತೀರ್ಕೊಂಡ್ಮೇಲೆ ಬೇರೆ ಯಾರೋ ಒಬ್ಬರು ಅವ್ರ ಜೊತೆಗೆ ಉಟ್ಕೊಂಡು ಆ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ರು. ಈಗ ನಮಗೆ ಒಂದು 4 ಇಯರ್ಸ್ನಿಂದ ನಮಗೆ ಆ ಜವಾಬ್ದಾರಿ ಬಂದಿದೆ, ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಪ್ಪ ಅಂದರೆ, ಒಂದು ಆರೋಗ್ಯದ ಒಂದು ದೃಷ್ಟಿ, ಆಮೇಲೆ ಮನೆಗಳಲ್ಲಿ ಕೆಲಸಗಳಿರೋದಿಲ್ಲ, ಅದಕ್ಕೆ ಇದಕ್ಕಾದ್ರೂ ಒಂದಿನ ಓಟ್ ಬರೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ರು. ಈ ನಂದಿಗಿರಿಯ ಪ್ರದಕ್ಷಿಣೆ ಮಾಡಿದ್ರೆ ಈಶ್ವರನಿಗೆ ಶಿವ ಪಾರ್ವತಿಗೆ ಒಂದು ಸುತ್ತಾಕ್ಬೇಕು ಅಂತ ಹೇಳ್ಬಿಟ್ಟು ಗಣೇಶ ಸುಬ್ರಹ್ಮಣ್ಯನ್ಗೆ ಇದು ಮಾಡ್ತಾರೆ. ಪ್ರಪಂಚ ಒಂದು ಸುತ್ತಾಕೊಂಬಂದ್ರಿ, ಯಾರು ಬೇಕು ಬಂದರೆ ಅವ್ರಿಗೆ ಇದು ಮಾಡ್ತೀನಿ ಅಂತ ಹೇಳಿ ಸುಬ್ರಹ್ಮಣ್ಯ ಏನು ಮಾಡ್ದ, ವಾಹನದೊಳಗೆ ಊರೆಲ್ಲ ಸುತ್ತಕ್ಕೆ ಹೋಗ್ಬಿಟ್ಟ.
ಗಣೇಶ ಏನ್ ಮಾಡ್ದಂದ್ರೆ ಈ ಈಶ್ವರ ಪಾರ್ವತಿ ನೀವೇ ತಂದೆ ತಾಯಿ ಇರುವಾಗ ನಾವ್ಯಾಕೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಈಶ್ವರ ಪಾರ್ವತಿಗೆ ಗಣೇಶ ಸುತ್ತಾಕ್ಬಿಡ. ಆವಾಗ ಬೇಗ ಬಂದೆ ನಾನು ಅಂತ. ಹೆಂಗೆ ಅಂದ್ರೆ ನೋಡ್ರಿ, ಈ ಥರ ನೀವೇ ದೇಶಕ್ಕೆಲ್ಲ ಪ್ರಪಂಚಕ್ಕೆ ನೀವೇ ಮೇಯ್ನು, ಆದ್ರಿಂದ ನೀವು ಇಲ್ಲೇ ಇರೋವಾಗ ನಾವೇನು ದೇಶ ಸುತ್ತಕ್ಕೆ ಹೋಗ್ಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತೇ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅವನ ಪ್ರತೀತಿ ಇವತ್ತು ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಅವರು ಸುಬ್ರಾಯಪ್ಪನವರು ಅನ್ನೋರು ಈ ಗಿಡಗಳು ನೆಡಬೇಕು ಅಂತ ಹೇಳ್ಬಿಟ್ಟು ಒಂದೊಂದು ಬೀಜ ಜವ್ರೊಳಗೆ ಇಟ್ಕೊಂಡ್ಬಂದು ತಗೊಂಬಂದು ಅಲ್ಲಲ್ಲಿ ಉಣೋರು. ಅವೆಲ್ಲ ಮರಗಳ ಮುಕ್ಕಾಲು ಭಾಗ ಯಾವ ಉಳಿದಿಲ್ಲ, ಎಲ್ಲ ಕಟ್ ಮಾಡಾಕ್ಬೇಕು. ಇವಾಗೆಲ್ಲ ಗೊತ್ತೇ ಇದೆಯಲ್ಲ, ಕಟ್ ಮಾಡಿಬಿಟ್ಟವ್ರೆ. ಈ ಒಂದು ಕಾರ್ಯಕ್ರಮ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ನಾವು 4-5 ವರ್ಷದಿಂದ ನಮ್ಮ ಜವಾಬ್ದಾರಿ ಬಂದಿದೆ, ನಾವು ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅಣ್ಣ, ಪ್ರತಿ ವರ್ಷ ಎಷ್ಟು ಜನ ಬರ್ತಾರೆ ಸರ್? ಒಂದು 8,000ದಿಂದ 9,000 ಜನ ಬರ್ತಾರೆ. ಅಂದ್ರೆ ದಿವಸ ಏನು ಕಡಿಮೆ ಇಲ್ಲ. ದಿವಸ ರೈಸ್ ಫಸ್ಟ್ ಕಮೆನ್ಸ್ ಮಾಡಿದ್ದು 94ಗೆ. ಅವ್ರು ಒಂದು ಸ್ವಲ್ಪ ದಿನ ನಿಲ್ಲಿಸ್ಬಿಟ್ರು. ಅದಾದ್ಮೇಲೆ 94ಗೆ ಶುರು ಆಯ್ತು. 94ನಿಂದ ಇವತ್ತಿನವರೆಗೂ ಒಂದು 3-4 ಬ್ಯಾಚ್ ಚೇಂಜ್ ಆಗಿದೆ. ಆಮೇಲೆ ಇವಾಗ ನಮ್ಮ ಬ್ಯಾಚ್ ಒಂದು 5 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯಾವ ಲೋಪ ಇಲ್ಲ, ಯಾವ ದೋಷ ಇಲ್ಲ. ಕಾರ್ಯಕ್ರಮ ಅಂತೂ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ನಾವು ಏನು ತಿಂಡಿ ತಿಂತೀವಿ ಅಂಥೋ ತಿಂಡಿನೇ ಜನಗಳಿಗೆ ಕೊಡೋವಂಥದ್ದು. ಅವ್ರೇನೋ ತಿಂತಾರೆ, ನಾವು ಕೊಟ್ಟುಬಿಟ್ರೆ ಅಂತ ನಾವು ಮಾಡೋದಿಲ್ಲ. ಎಲ್ಲರೂ ಉಪಯೋಗಿಸುವಂಥ ಐಟಮ್ಮೇ ನಾವು ಕೊಡೋದು ಅವ್ರಿಗೆಲ್ಲನೂ. ಏನೋ ದೇವ್ರ ದಯದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ನೀವು ಅನ್ನದಾನ ಇವಾಗ ಎಷ್ಟು ಜನಕ್ಕೆ ನಡೆಯುತ್ತಾನ ಡೈಲಿ? ನಾವು ಎಷ್ಟು ಜನ ಬಂದ್ರು 4 ಗಂಟೆವರೆಗೂ ಕೊಡ್ತಾ ಇರ್ತೀವಿ. ಸುಮಾರು ಒಂದು 13 ಪಲ್ಲ 14 ಪಲ್ಲ ರೈಸು, ಅಷ್ಟು ಖರ್ಚಾಗುತ್ತೆ. ಏನು ಭಕ್ತಾದಿಗಳಿಂದ ಇದು ಮಾಡ್ತೀವಿ, ಅದನ್ನ ವಿತರಣೆ ಮಾಡ್ತೀವಿ. ಧನ್ಯವಾದನ.
ವೀಕ್ಷಕರೇ ನಿಮ್ಮ ಪರಿಚಯ ಹಾಗೆ ನಂದಿಯ ಬಗ್ಗೆ. ನನ್ನ ಹೆಸರು ಪಂಡಿತ ಆರಾಧ್ಯ ಅಂತ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು ಮಾವಳ್ಳಿಗೆ. ಇದು ನಮ್ಮ ಮನೆ ದೇವರು. ಹಿಂದೆ ನಮ್ಮ ಹಿರಿಯರಾದಂಥ ಟಿ ಬಸವರಾಧ್ಯ ಮತ್ತು ಇನ್ನು ಅನೇಕ ಅವರ ಸ್ನೇಹಿತರು ಸೇರಿ ಈ ದೇವಸ್ಥಾನನ ಒಂದು ಮಾದರಿಯಾಗಿ ಮಾಡಿದ್ರು. ಆದರೆ ಬರ್ತಾ ಬರ್ತಾ ಅದು ಶೀತಲವಾಗಿದ್ದರಿಂದ ಸುಮಾರು 12 ವರ್ಷಗಳ ಹಿಂದೆ ನಾವೊಂದು ಮನೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಅದರಿಂದ ಇದು ಜೀರ್ಣೋದ್ಧಾರ ಮಾಡಿದ್ವಿ. ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ಭಕ್ತಾದಿಗಳು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಇದು ಈ ದೇವಸ್ಥಾನನ ಈ ಮಟ್ಟಿಗೆ ತರಲಿಕ್ಕೆ ಭಕ್ತಾದಿಗಳೇ ಕಾರಣ. ಒಂದು. ಎರಡನೇದು, ಇದು ಸ್ವಯಂ ಉದ್ಭವವಾಗಿ ಬೆಳೆದಿರುವಂತ ಬಸವಣ್ಣ ಈಗಲೂ ಸಹ ಬೆಳೀತಾ ಇದೆ ಅನ್ನೋ ಒಂದು ಪ್ರತೀತಿ ಇದೆ. ಹಿಂದೆ ದಡಾರಿ ಹೊಡೆದಿದ್ರು ಅಂತ ಹೇಳ್ತಾರೆ. ದಡಾರಿ ಈಗ ಸದ್ಯಕ್ಕೆ ಮುಚ್ಚೋಗಿದೆ, ಅದನ್ನ ಪರೀಕ್ಷಣೆ ಮಾಡೋಕ್ಕಾಗೋದಿಲ್ಲ. ಹಾಗೆ ಇಲ್ಲೊಂದು ಕಲ್ಕೋಳಿ ಕೂಡ ಇದೆ. ಕಲ್ಕೋಳಿ ಕೆಲವರು ನೋಡಿರ್ತಾರೆ, ಕೆಲವರು ನೋಡಿರಲ್ಲ. ಸುಮಾರು 20 ವರ್ಷಗಳ ಹಿಂದೆ ಕಲ್ಕೋಳಿ ಕಳ್ತನ ಆಗೋಗ್ತಿತ್ತು. ಆ ಪ್ರತೀತಿಗೋಸ್ಕರ ಮತ್ತೆ ಒಂದು ಹೊಸ ಕಲ್ಕೋಳಿ ಮಾಡಿಸಿದ್ದೀವಿ. ವೀರ ಬ್ರಹ್ಮೇಂದ್ರಯ ಕಾಲ ಇದರಲ್ಲಿ ಕಲ್ಲಬಸವ ಗೂಟ್ರಾಕಿ ಕಲ್ಕೋಳಿ ಕೂಗಿದ್ರೆ ಕಲಿಯುಗದ ಅಂತ್ಯ ಅಂತೇಳಿ ಪ್ರತೀತಿ ಇದೆ. ಇಲ್ಲಿ ಕೈವಾರ ತಾತಯ್ಯ ಅವರು ಸಹ ಅವರ ಕಾಲಜ್ಞಾನದಲ್ಲಿ ಸಹ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಕಣಿವೆ ಅಂದ್ರೆ ಬಸವಣ್ಣ ಗೂಟ್ರಾಕಿ ಕೋಳಿ ಕೂಗಿದ್ರೆ ಕಲಿಯುಗ ಅಂತ್ಯ ಅಂತೇಳಿ ಪ್ರತೀತಿ ಇದೆ. ಹೀಗೆ ಸುಮಾರು ಈ ದೇವಸ್ಥಾನ ಬೆಳೆಯೋದಕ್ಕೆ ಭಕ್ತಾದಿಗಳ ಕಾರಣ. ಈ ಒಂದು ನಂದಿ ಏನು ಗಿರಿ ಪ್ರದಕ್ಷಿಣೆ ಬರ್ತಾ ಬರ್ತಾ ವರ್ಷನೂ ಬಹಳ ಪ್ರತೀತಿ ಪಡಿತಾ ಇದೆ. ಇವತ್ತಿನ ಸಂತೋಷ ವಿಷಯ ಏನಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಬಹಳ ಜನ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡ್ತಾ ಇದ್ದಾರೆ. ಇದು ನಮಗೆ ಬಹಳ ಸಂತೋಷಕರವಾದಂತ ವಿಚಾರ. ನಂದಿಗಿರಿ ಪ್ರದಕ್ಷಿಣೆ ಇವತ್ತಿಗೆ 82ನೇ ವರ್ಷ ಆಯಿತು. 85. ಸೊ ಹಂಗೆ ಪ್ರತಿ ವರ್ಷ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇಲ್ಲಿ ಹೋದ್ರೆ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ರು. ಸೊ ನಮ್ಮ ಕರ್ನಾಟಕದಲ್ಲಿ ನಂದಿಗಿರಿಧಾಮ 7 ಗಿರಿಗಳಿದ್ದಾವೆ. ಅವನ್ನೆಲ್ಲ ದರ್ಶನ ಮಾಡಿಕೊಂಡು ಎಲ್ಲ ಕಡೆ ಪ್ರಸಾದ ಹಂಚ್ತಾರೆ. ಯಾವುದಕ್ಕೂ ಅನಾನುಕೂಲ ಇಲ್ಲ. ವಾತಾವರಣನೂ ತುಂಬಾ ಚೆನ್ನಾಗಿದೆ. ಸೊ ಆ ಪರಮಾತ್ಮ ಬಸವನ ಅನುಗ್ರಹದಿಂದ ವೀರಭದ್ರನ ಧ್ವನಿಯಿಂದ ಭೋಗನಂದೀಶ್ವರ ದರ್ಶನ ಮಾಡಿಕೊಂಡು ಇಲ್ಲಿಗೆ ಸಮಾಪ್ತಿ ಆಗುತ್ತೆ. ಸೊ ಲಕ್ಷಾಂತರದ ಭಕ್ತಾದಿಗಳು ಬಂದಿದ್ದಾರೆ. ಎಲ್ಲರಿಗೂ ಆ ದೇವರು ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸಂತೋಷ ಎಲ್ಲವನ್ನು ದಯಪಾಲಿಸಿ ಅಂತ ಈ ವತಿಯಿಂದ ನಾವು ಕೇಳ್ತೀವಿ. ಸುತ್ತಮುತ್ತಲು ದೇವಸ್ಥಾನಗಳು ಹತ್ರ ನೋಡಬಹುದಂತ ಈ ಒಂದು ದಿವಸ ಆಗಿರ್ಬೋದು. ಎಷ್ಟು ದೇವಸ್ಥಾನಗಳಿದೆ ಇಲ್ಲಿ? ಈಗ ಭೋಗನಂದೀಶ್ವರ ನೋಡಿದ್ದೀರಾ? ಅಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಎಡಭಾಗದಲ್ಲಿ ಗೌರಿಬಿದೂರಿಗೆ ಹೋದ್ರೆ ಅಲ್ಲಿ ಪಾಪಾಗ್ನಿ ಮಠ ಇದೆ. ವೀರ ಬ್ರಹ್ಮೇಂದ್ರಯವರು ತಪಸ್ ಮಾಡಿದಂತ ಸ್ಥಳ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ರಂಗಸ್ಥಳ ಅಂತಿದೆ. ವಿಷ್ಣು ಮಲಗಿರುವಂತ ದೇವರು ರಂಗಸ್ಥಳ ಅಂತಿದೆ. ಅದು ಸಹ ತುಂಬಾ ಪ್ರಸಿದ್ಧವಾದಂತ ದೇವಾಲಯ. ಇದೆಲ್ಲ ನೋಡಿಕೊಂಡು ತಾವು ಈಶಾ ಫೌಂಡೇಶನ್ಗೆ ಹೋಗ್ಬೋದು. ಅಣ್ಣ, ಇವಾಗ BMTC ಅವರು ದೇವಾಲಯಕ್ಕಂತಾನೆ ಬಸ್ ಬಿಟ್ಟಿದ್ದಾರೆ. ಹೌದು, ಡೈಲಿ ಟ್ರಿಪ್ ಇದೆ. ಸೊ ಡೈಲಿ ಟ್ರಿಪ್ಗಿನ ಶುಕ್ರವಾರ, ಶನಿವಾರ, ಭಾನುವಾರ ಬಹಳ ಸಮೃದ್ಧಿಯಾಗಿ ಬರ್ತವೆ ಬಸ್ಗಳು. ಅದು 600 ರೂಪಾಯಿನ ಟಿಕೆಟ್ ಫಿಕ್ಸ್ ಮಾಡಿದ್ದಾರೆ. ಪ್ರಥಮವಾಗಿ ಇಲ್ಲಿ ದರ್ಶನ ಮಾಡ್ತಾರೆ ಎಲ್ಲಾನು. ಅದಾದ ನಂತರ ಭೋಗನಂದೀಶ್ವರ, ಅದಾದ ನಂತರ ಇದು ರಂಗಸ್ಥಳ, ಅದಾದ್ಮೇಲೆ ಈಶಾ ಫೌಂಡೇಶನ್ಗೆ ಅಲ್ಲಿ ಕರ್ಕೊಂಡೋಗಿ ಅವ್ರ ದರ್ಶನ ಮಾಡಿ ಮತ್ತೆ ಬೆಂಗಳೂರಿಗೆ ಬಿಡ್ತಾರೆ. ಓಕೆ, ಎಷ್ಟು ಜನ ಬರ್ಬೋದಣ್ಣ ಡೈಲಿ? ಇವಾಗ BMTC ಬಸ್ ಬಿಟ್ಟಿರೋದ್ರಿಂದ ಎಷ್ಟು ಜನ ಬರ್ಬೋದು? ಒಂದು ಸಾಮಾನ್ಯವಾಗಿ ಒಂದು 300ರಿಂದ 400 ಜನ ಬರ್ತಾರೆ. ಶುಕ್ರವಾರ, ಶನಿವಾರ, ಭಾನುವಾರ ಯಥೇಚ್ಛವಾಗಿರ್ತಾರೆ. ಆ ಬಸ್ನವರಲ್ಲದೆ ಭಕ್ತಾದಿಗಳು ತುಂಬಾ ವಿಶೇಷವಾಗಿ ಬರ್ತಾರೆ. ನಂದಿಗಿರಿಧಾಮಕ್ಕೆ ಹೋಗೋರು ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇದು ಕಣಿವೆ ಬಸವೇಶ್ವರ ಅಂತ ತುಂಬಾ ಪ್ರಸಿದ್ಧ. ಧನ್ಯವಾದ. ಥ್ಯಾಂಕ್ ಯು. Om Namah Shivaya.
हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ತಲೆಯಿಂದ ಗಂಗೆ ಸುರಿತಾಳೆ ಹಣೆಯಲ್ಲಿ ಉಜ್ವಲಿಸುವ ಜ್ವಾಲೆ ಕೈಯಲ್ಲಿ ಢಮರುಗ ಮೈಯ ವಿಭೂತಿ ಕೊರಳಲಿ ಸರ್ಪವು ನಿನ್ನ ಮಾಲೆ ಢಮರುಗ ಶಂಕವು ನಿನ್ನ ಕಹಳೆ ಇಡಿ ಬ್ರಹ್ಮಾಂಡವೇ ನಿನ್ನೊಯ್ಯಾಲೆ ನೀಲಕಂಠಹರ ಶಂಭೋ ಶಂಕರ ಬೆಟ್ಟ ಪ್ರೀತಿ ನಿನ್ನ ಮ್ಯಾಲೆ ತರದರ ತಪ್ಪದ ಬರುವವನೇ ಕಷ್ಟಕ್ಕೆ ಬೆನ್ನಲಿ ನಿಂತವನೇ ಲೋಕವನ್ನುಳಿಸಲು ವಿಷವನ್ನು ಕುಡಿದು ಕಣ್ಣಗೆ ಬೆಟ್ಟಲು ಕುಂತವನೇ ನಡಪನ ಮುರುಗನ ಹೊತ್ತವನೇ ಕರುಣೆಗೆ ಭಕ್ತಿಗೆ ಸೋತವನೇ ಕೈಲಾಸ ಪ್ರಭು ನೀ ಕೈಲಾಸವಾಸಿ ಮಹಾ ಅಘೋರ ಈಶ್ವರನೇ ओम त्र्यंबकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षेयमामृतात् ॐ त्र्यंबकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षेयमामृतात् ಕೆಟ್ಟಂಗೀಳ್ದಂಕಾಯ ಶಿವನೇ ಒಳ್ಳೆ ಜೀವನ ಕೊಡು ನಮ್ಗೆ ನಿನ್ನೆಂದ್ರೆ ಕಷ್ಟ ಕಳೆದೋಯ್ತದೆ ಬೆಣ್ಣೆ ಕೂತು ಎದ್ದಂಗೆ ಬಿಲ್ಪತ್ರಗಾರಿಕೆ ರುದ್ರಾಕ್ಷಿ ತೊಟ್ಟು ಬಾರದಂದೆ ಕಣ್ಮುಂದೆ ವೇಷ ತುಂಬಿರೋ ಪರಪಂಚದಾರೆ ಶಾಂತಿ ಕೊಟ್ಬಿಡು ಇನ್ಮುಂದೆ ಹರ ಹರ ಶಂಭೋ ಶಿವ ಶಿವ ಶಂಕರ ಭೋಲೆನಾಥುಗೆ ಗುಗೆ ಮದೇವ ಢಮ ಢಮ ಢಮರುಗ ನಾಟ್ಯ ಪ್ರಭು ನಿನ್ನ ದರ್ಶನಕ್ಕಿಂದು ನಾವು ಬಂದೇವ ಇಲ್ಲದ ಮೋಹ ಬೇಡ ನಿಜವ ಅರಿವು ಮೂಡಿಸು ಚೇತನ ನಿನ್ ಪಾಪಲ್ ಧೂಳಾಗಿದ್ರೆ ಸಾಕು ಸಾರ್ಥಕ ನನ್ನ ಜೀವನ ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದ್ವಿ. ದೇವರ ದರ್ಶನನೂ ಆಯಿತು. ಸರಿಸುಮಾರು 16ರಿಂದ 18 ಕಿಲೋಮೀಟರ್ ಈ ಗಿರಿ ಪ್ರದಕ್ಷಿಣೆ ಯಶಸ್ವಿಯಾಗಿ ನಡೆಯುತ್ತೆ ಇವತ್ತು. ಇದೇ ರೀತಿ ಮುಂದಿನ ದಿನಗಳಲ್ಲೂ ಈ ಒಂದು ಸಂದೇಶ ಎಲ್ಲರೂ ನೋಡಲಿ, ಎಲ್ಲರಿಗೂ ತಲುಪಲಿ. ಭಕ್ತಾದಿಗಳು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿ ಮತ್ತು ಇಲ್ಲಿರುವಂಥ ಒಂದು ವಿಶೇಷಗಳನ್ನು ತಿಳ್ಕೊಳ್ಳಿ. ಅದಕ್ಕೆ ಎಲ್ಲ ರೀತಿಯ ಒಂದು ಸಹಕಾರ ಇದು ಜನರಿಗೆ ಸಿಗಲಿ. ಧನ್ಯವಾದ.